ಹೇಳಿದೆ, ಇದು ಎಲ್ಲವೂ ಕೂಡ ಷೇರು ಮಾರುಕಟ್ಟೆಯನ್ನ ಅದಲು ಬದಲು ಮಾಡಿ ಕಾಮನ್ ಇನ್ವೆಸ್ಟರ್ಸ್ಗಳನ್ನ ಝೀರೋ ಮಾಡ್ತಾರೆ. ಸರ್ 1 ಮಿನಿಟ್ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ಗೆ ಭರ್ಜರಿ ಗೆಲುವು, ಇದನ್ನೇ ಹಾಸನದ ಜನತೆ ನಿರೀಕ್ಷೆ ಮಾಡ್ತಾ ಇದ್ದಿದ್ದು ಸರ್. ಪವರ್ ಎಂಪಿ ಇಸ್ ಒನ್. ಎಕ್ಸಾಕ್ಟ್ಲಿ. ಸೊ ಅಭಿನಂದನೆಗಳು ಸರ್, ಸೆಲೆಬ್ರೇಟ್ ಅಲಾಂಗ್ ವಿತ್ ಅಭಿನಂದನೆಗಳು ಸರ್. ನಾವು ಹೌದು ಶ್ರೇಯಸ್ ಪಟೇಲ್ ಒಟ್ಟಿಗೆ ನಾವು ಸೆಲೆಬ್ರೇಟ್ ಮಾಡಬೇಕಾಗುತ್ತೆ. ಸೊ ಐ ಥಿಂಕ್ ಪವರ್ ಟಿವಿ ಐ ಥಿಂಕ್ ವಿ ಮೇಡ್ ಎ ರೈಟ್ ಚಾಯ್ಸ್. ನಾವು ಜನಗಳಿಗೆ, ಹಾಸನದ ಜನಗಳಿಗೆ ಪ್ರತಿ ನಿಮಿಷ ಐ ಥಿಂಕ್ ತಿಳಿಸ್ಕೊಟ್ಟಿದೀವಿ ವಾಟ್ ಈಸ್ ದಿಸ್, ಈ ಕಾಮಕಾಂಡ ಏನಿದೆ, ನೀವು ಎಂತ MP ಅನ್ನು ಆರಿಸಿ ಕಳಿಸಿದ್ರಿ, ಈ ಸಲ ಎಂತವನನ್ನು ಆರಿಸಬೇಕು ಅಂತ ನಾವು ತಿಳಿ ಹೇಳಿದೀವಿ. ಐ ಥಿಂಕ್ ದೇ ಆರ್ ಸೆಲೆಕ್ಟೆಡ್ ರೈಟ್. ಐ ಥಿಂಕ್ ಹಾಸನದ ಜನತೆಯ ಮತದಾರರ ಮರ್ಯಾದೆ ಇವತ್ತು 4 ಪಟ್ಟು ಹೆಚ್ಚಾಗಿದೆ. ಐ ಆಮ್ ಟೆಲಿಂಗ್ ಯು ದಿಸ್ ಆಲ್ ಕ್ರೆಡಿಟ್ ಗೋಸ್ ಟು ದೆಮ್. ದೇ ಅಂಡರ್ಸ್ಟುಡ್ ಈ ದೇವೇಗೌಡರ ಫ್ಯಾಮಿಲಿಯಿಂದ ಏನಾಗಿದೆ, ಈ ಪುತ್ರನಿಂದ ಏನಾಗಿದೆ, ಈ ಮರಿಮೊಮ್ಮಗನಿಂದ ಏನಾಗಿದೆ, ಈ ಮೊಮ್ಮಗನಿಂದ ಏನಾಗಿದೆ ಅಂತ. ಐ ಥಿಂಕ್ ದೇ ಸೆಲೆಕ್ಟೆಡ್ ರೈಟ್ ಕ್ಯಾಂಡಿಡೇಟ್ ದಿಸ್ ಟೈಮ್. ನಾವು ಹೇಳ್ತಾರೆ ಇಟ್ಸ್ ನಾಟ್ ಎ ಕಂಪ್ಯಾರಿಸನ್ ಚಾರ್ಟ್, ಬಟ್ ತನ್ನ CD ಇದೆ, ತನ್ನ ಪೆನ್ ಡ್ರೈವ್ಗಳು ಇದೆ ಅಂತ ತನ್ನ ಫ್ಯಾಮಿಲಿಗೆ ಗೊತ್ತಿದ್ರು ತಾತ ನಿಂತ್ಕೊಂಡು ಸೀಟ್ ಕೊಡಿಸಿದ್ರು ಅಂತ ಕುಮಾರಸ್ವಾಮಿ ಹೇಳ್ತಾರೆ. ನನ್ನ ಮಗನನ್ನು ಈ ಸಲ ಒಂದ್ಸಲ ಆರಿಸಿ ಅಂತ ಹೇಳಿದ್ದಾರೆ. ಐ ಥಿಂಕ್ ದಟ್ ಬೋತ್ ಚಿಕ್ಕಪ್ಪನ ಮತ್ತೆ ತಾತನ ಏನು ರಿಕ್ವೆಸ್ಟ್ ಇದೆ ಅದನ್ನು ಟುಡೇ ಹಾಸನದ ಜನತೆ ರಿಜೆಕ್ಟ್ ಮಾಡಿ ರಿಜೆಕ್ಟೆಡ್. ಇವನು ನಾನು ಹೇಳಿದ್ದೀನಿ, ಇಂತಹ ಒಂದು MP ಸಂಸತ್ ಭವನದ ಒಳಗಡೆ ಕಾಲಿಟ್ರೆ ಯಾವ ರೀತಿಯ ಒಂದು ಸಂದೇಶ ಇಡೀ ವರ್ಲ್ಡ್ಗೆ ಹೋಗ್ಬೋದು ಅಂತ ನಾವು ಹೇಳ್ತೀವಿ. ಇಫ್ ಈಸ್ ವಿನ್, ಕುಮಾರಸ್ವಾಮಿ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಹೇಳ್ತಾರೆ, ಅವನು ಈಗ ನಾವು ಮೈತ್ರಿ ಅಭ್ಯರ್ಥಿ ಅಂತ ಹೇಳಲ್ಲ, ಅವನನ್ನು ಜಾತ್ಯತೀತದ ಜನತಾದಳದ ಅಭ್ಯರ್ಥಿ ಅಂತ ಹೇಳ್ತೀವಿ. ಖಂಡಿತವಾಗ್ಲೂ ನಮ್ಮ ಸೋರ್ಸ್ ಪ್ರಕಾರ ಅವರು ವಿನ್ ಆಗಿ ಬರ್ತಾರೆ ಅಂದ್ರೆ ಅವ್ರು ಇನ್ನೂ ಅನ್ಸ್ಕೊಂಡ್ಬಿಟ್ಟಿದ್ರು ಹಾಸನದ ಜನತೆ ದೇ ಆರ್ ದ ಬಿಗ್ಗೆಸ್ಟ್ ಫೂಲ್ಸ್, ಇನ್ನೂ ಅವರನ್ನು ವೋಟ್ ಹಾಕಿ ವಿನ್ ಮಾಡಿಸ್ತಾರೆ ಅಂತ ಕುಮಾರಸ್ವಾಮಿ. ನಾನು ಹೇಳ್ತಾ ಇರೋದ್ರಲ್ಲಿ ನೋಡಿ, ಈ ಸಲ ಮಲ್ಲೇಶ್ ಬಾಬು ಏನಾದ್ರೂ ಕೋಲಾರದಲ್ಲಿ ಗೆದ್ದಿದ್ರೆ ದಟ್ ಈಸ್ ನಾಟ್ ಎಲೋನ್ JDS, ದಟ್ ನಾಟ್ ಎಲೋನ್ JDS. ಕುಮಾರಸ್ವಾಮಿ ಅವರು ಹಾಸನದಲ್ಲಿ ಗೆದ್ದಿದ್ರೆ ನಾಟ್ ಎಲೋನ್ JDS. ಇಲ್ಲಿ JDSನ ಅಸ್ತಿತ್ವವೇ ಇವತ್ತು ಕ್ವಶನೇಬಲ್. ನಾನು ಹೇಳ್ತಾ ಇದ್ದೀನಿ, ಯಾಕಂದ್ರೆ ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಇದ್ದಾಗಲೂ ತನ್ನ ಮಗನನ್ನೇ ಅಲ್ಲಿ ಆಯ್ಕೆ ಮಾಡಿ ತರಿಸಲಿಕ್ಕೆ ಆಗಿರಲಿಲ್ಲ. ಇವತ್ತು JDS BJPಗೆ ವರದಾನರಾಗುವುದಕ್ಕಿಂತಲೂ JDSನ ಅಳಿವಲ್ಲಿದ್ದ JDS ಅನ್ನು BJP ಇವತ್ತು 2 ಸೀಟ್ ಕೊಟ್ಟುಬಿಟ್ಟು ಉಳಿಸ್ಬಿಟ್ಟಿದೆ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಕೂಡ ಹಾಸನದ ಶ್ರೇಯಸ್ ಪಟೇಲ್ಗೆ ಭರ್ಜರಿ ಗೆಲುವು ಹಾಸನದಲ್ಲಿ. ನೋಡಿ, ಈ ಗೆಲುವನ್ನೇ ಹಾಸನದ ಜನತೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು. ಜನ ದಡ್ರಲ್ಲ ಹಾಸನದವರು ಅನ್ನೋದು ಇವತ್ತು ಪ್ರೂವ್ ಆಗಿದೆ. ನೋಡಿ, ಎಷ್ಟು ವರ್ಷ ಆಗಿದ್ದಾಯ್ತು, ಇನ್ಮೇಲಾದ್ರೂ ನಾವು ಬುದ್ಧಿವಂತರಾಗೋಣ ಅಂತ ಹೇಳಿ. ಯಾಕಂದ್ರೆ ಪೆನ್ ಡ್ರೈವ್ ವೀರನಿಗೆ ಮಂಗಳಾರತಿ ಎತ್ತಿದ್ದಾರೆ. ಸಿಂಹಾಸನ ಸಮರದಲ್ಲಿ ಪ್ರಜ್ವಲ್ಗೆ ಪವರ್ ಸ್ಟ್ರೋಕ್. 25ನೇ ತಾರೀಕು ನಮ್ಮ ಹೋರಾಟ ಆರಂಭ ಆಗಿದ್ದು. ಏಪ್ರಿಲ್ 25ನೇ ತಾರೀಕು ಮಧ್ಯಾಹ್ನ 2:00 ಆರಂಭ ಆಗುತ್ತೆ. ಟಿಲ್ ಇವತ್ತವರೆಗೂ ಕೂಡ ನಾವು ಬಿಟ್ಟಿಲ್ಲ, ಆತನಿಗೆ ಶಿಕ್ಷೆ ಆಗೋವರೆಗೂ ಕೂಡ ಬಿಡಲ್ಲ. ನೋಡಿ, ಕೊಪ್ಪಳದಲ್ಲಿ ಕಾಂಗ್ರೆಸ್ನ ರಾಜಶೇಖರ್ ಹಿಟ್ನಾಳ್ ಗೆಲುವು ಬಹುತೇಕ ಪಕ್ಕಾ. ಕಮಾಲ್ ಮಾಡಿದ ಕಾಂಗ್ರೆಸ್ನ ರಾಜಶೇಖರ್ ಹಿಟ್ನಾಳ್. ಕೊಪ್ಪಳದಲ್ಲಿ ಒಂದ್ ರೀತಿಯಲ್ಲಿ ಜಿದ್ದಾಜಿದ್ದಿನ ಫೈಟ್ ನಡೀತಾ ಇತ್ತು. ಆರಂಭದಲ್ಲೂ ಕೂಡ 40,000 ಲೀಡ್ ನಲ್ಲಿದ್ದಾರೆ. ಈಗ ಬಹುತೇಕ ಗೆಲುವೆ, ಇನ್ನೇನು ಘೋಷಣೆಯೊಂದೇ ಬಾಕಿ ಇರೋದು. ಹಾಸನ ಎಲ್ಲರ ಚಿತ್ತ ಹಾಸನದತ್ತ ನೆಟ್ಟಿತ್ತು ಈ ಬಾರಿಯ ಲೋಕಸಭಾ ಸಮರದಲ್ಲಿ. ಹಾಸನದ ರಿಸಲ್ಟ್ ಏನಾಗುತ್ತೆ, ಏನಾಗಬಹುದು ಅಂತ ಹೇಳಿ ಕೊನೆಗೂ ಕೂಡ ಹಾಸನದ ಜನ ಪ್ರಜ್ಞಾವಂತರು, ನಾವು ಬುದ್ಧಿವಂತರು, ಒಳ್ಳೆಯವರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳಿ ಈ ಬಾರಿ ಆದ್ರೂ ಕೂಡ ಆಯ್ಕೆ ಮಾಡಿದ್ದಾರೆ. ಕಳೆದ ಬಾರಿ ಹೆಂಗೋ ಎಡವು ಬಿಟ್ವಿ, ದೇವೇಗೌಡರು ತಮ್ಮ ಸ್ಥಾನವನ್ನ ಬಿಟ್ಟು ತುಮಕೂರ್ಗೆ ಹೋಗಿದ್ರು. ದೇವೇಗೌಡರು ಮಖ ನೋಡ್ಕೊಂಡು ನಾವು ವೋಟ್ ಹಾಕೋಣ ಅಂತ ಹೇಳಿ, ಅದಾದ್ಮೇಲೆ ಅನ್ನಿಸ್ತು ಯಾಕ್ಯಾಕೋ ಹಾಕಿದ್ವಿ ಅಂತ ಹೇಳಿ. ಈ ಪೆನ್ ಡ್ರೈವ್ ವೀರನ ವೀರಾವೇಶವನ್ನ ನೋಡಿ ಅದಾದ್ಮೇಲೆ ಈಗ ಶ್ರೇಯಸ್ ಪಟೇಲ್ಗೆ ಗೆಲುವು. ಇದು ಖಂಡಿತವಾಗ್ಲೂ ಕೂಡ ಸಂತ್ರಸ್ತಿಯರ ಗೆಲುವು ಅಂತಾನೆ ಹೇಳ್ಬೋದು. ಶೋಯಿಂಗ್ 295 ಅಂದ್ರೆ 272, ಆಲ್ಮೋಸ್ಟ್ ವೆರಿ 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 ನಿಯರ್ ಟ್ರೆಂಡ್.